ಎಲ್ರಿಗೂ ನಮಸ್ಕಾರ. ನಾನಿವತ್ತು ಬಿದಿರುಕೆರೆ ಗೊಲ್ರಟ್ಟಿ ಶಾಲೆಗೆ ಬಂದಿದ್ದೀನಿ. ನಮ್ಮ ಶಿಕ್ಷಕರು ಇಲ್ಲಿ ಭಾಳ ಚೆನ್ನಾಗಿ ನಲಿಕಲಿ ಕೊಠಡಿಯನ್ನು ಸಿದ್ಧಪಡಿಸ್ಕೊಂಡು ಮಕ್ಕಳಿಗೆ ಉತ್ತಮ ರೀತಿಯಲ್ಲಿ ಕಲಿಸ್ತಾ ಇದ್ದಾರೆ. ಇಲ್ಲಿ ನಮ್ಮ CRP ಅವರು ಕೂಡ ಇದ್ದಾರೆ, ಗಂಗಾಧರ್ ಸರ್. ಹೇಳಿ, ನಿಮ್ಮ ಪರಿಚಯ ಮಾಡಿಕೊಳ್ಳಿ. ಸತೀಶ್ ಕಿವಡಿ ಅಂತ ಸರ್. ನಮ್ದು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಬಿದಿರುಕೆರೆ ಗೊಲ್ರಟ್ಟಿ, ಜಗಳೂರು ತಾಲೂಕು, ಬಿದಿರುಕೆರೆ ಕ್ಲಸ್ಟರ್ ಸರ್. ಇದು ನನ್ನ ನಲಿಕಲಿ ತರಗತಿ ಸರ್. ಇದೆಲ್ಲ ಇದು ನಾನೇನ್ ಮಾಡಿದೆ ಸರ್, ಮಕ್ಕಳಿಗೆ 1, 2, 3ನೇ ತರಗತಿ ಕಲಿಕೆ ಸುಲಭವಾಗ್ಲಿ, ಮಕ್ಕಳು ಕನ್ನಡ, ಗಣಿತ, ಇಂಗ್ಲಿಷು ಮತ್ತು ಪರಿಸರವನ್ನು ಮೂರ್ತ ರೂಪದಲ್ಲಿ ಕಲಿಕೆ ಚೆನ್ನಾಗಾಗ್ಲಿ ಅನ್ನೋ ಉದ್ದೇಶದಿಂದ ಮಕ್ಕಳಿಗೆ ಏನ್ ಮಾಡಿದೆ ಸರ್, ನಾನು ಪ್ರತಿಯೊಂದು ಆಕ್ಟಿವಿಟೀಸ್ ಅನ್ನ ಮಾಡಿದ್ದೇನೆ ಸರ್. ನಾನು ಈಗ ಇದು ಒಂದೊಂದೇ ಹೇಳ್ತಾ ಹೋಗಿ. ಇದು ಮ್ಯಾಜಿಕ್ ಗಣಿತ ಅಂತ ಮಾಡಿದ್ದೇನೆ ಸರ್. ನಾನು ಈ ಮಕ್ಕಳಿಗೆ ಏನ್ ಮಾಡಿದೆ, ಇದರಲ್ಲಿ ಬೆಸ ಸಂಖ್ಯೆ ಮತ್ತು ಸರಿ ಸಂಖ್ಯೆಯನ್ನು ಹೇಳ್ಕೊಡ್ಬೋದು. ಅದೇ ರೀತಿ ಅಕ್ಷರ ತೋರಣವನ್ನು ಮಾಡಿದ್ದೇನೆ ಸರ್. ನಾನು ಪ್ರತಿಯೊಂದು ರೋಗದಿಂದ ಹಿಡಿದು ಹಾವರೆಗೂ ಅಕ್ಷರಗಳನ್ನು ಕೂಡ ಮಕ್ಕಳು ನೋಡಿ ಕಲಿಯುತ್ತಾರೆ ಸರ್. ಅದನ್ನ ಅದೇ ರೀತಿಯಾಗಿ ಒತ್ತಕ್ಷರಗಳಿಗೆ ಸಂಬಂಧಪಟ್ಟಿದ್ದು ಮಾಡಿದ್ದೇನೆ ಸರ್. ನಾನು ಅದರಲ್ಲಿ ಏನ್ ಮಾಡಬಹುದು, ಎಲ್ಲಾ ಒತ್ತಕ್ಷರಗಳು ಬರ್ತದೆ ಸರ್ ಇದರಲ್ಲಿ. ಈಗ ಏನ್ ಮಕ್ಕಳಿಗೆ ಏನ್ ಮಾಡಬಹುದು, ಇದು ನ ಅಕ್ಷರ, ಇದನ್ನ ಅಂದ್ಬಿಟ್ಲೆ ಇದು ನ ಒತ್ತು, ಇದು ತ ಅಕ್ಷರ ತ ಒತ್ತು, ಇದು ಡ ಅಕ್ಷರ ಡ ಒತ್ತು, ಇದು ಚ ಅಕ್ಷರ ಚ ಒತ್ತು ಅಂತ ಮಕ್ಕಳಿಗೆ ನಾನು ಸುಲಭವಾಗಿ ಕಲಿಯಲಿಕ್ಕೆ ಅವಕಾಶ ಮಾಡ್ಕೊಡ್ಬೋದು ಸರ್. ಮತ್ತೆ ಇದು ಮೈ ಬಾಡಿ ಅಂತ ಮಕ್ಕಳಿಗೆ ಏನ್ ಮಾಡ್ಬೋದು, ಇಂಗ್ಲಿಷ್ ನಲ್ಲಿ ಈಗ ಅವರಿಗೆ ಕನ್ನಡದಲ್ಲಿ ತಲೆ, ಕೈ, ಕಾಲ್ ಅಂತ ಗೊತ್ತಿರುತ್ತೆ. ಅದೇ ರೀತಿಯಾಗಿ ಮಕ್ಕಳಿಗೆ ಹೆಡ್, ಫೇಸ್ ಅಂತೆಲ್ಲ ಹೇಳ್ಕೊಡ್ಬೋದು. ಅದೇ ರೀತಿಯಾಗಿ ಇಂಗ್ಲಿಷ್ ವರ್ಡ್ಸ್ ಸಂಬಂಧಪಟ್ಟಿದ್ದ ಒಂದು ಚಾರ್ಟ್ ಮಾಡಿದ್ದೀನಿ ಸರ್. ನಾನು ಇದರಲ್ಲಿ ಏನ್ ಮಾಡ್ಬೋದು, GOD ಅಂತ ಹೇಳಿದ್ರೆ ಗಾಡ್ ಅಂತ ಆಗುತ್ತೆ ಸರ್. ಇದು ಹಿಂಗ ಪ್ರತಿಯೊಂದನ್ನು ಕೂಡ ಅಕ್ಷರಗಳನ್ನ ನಾವು ಮಕ್ಕಳಿಗೆ ಸುಲಭವಾಗಿ ಹೇಳಿಸಬಹುದು. ಅದೇ ರೀತಿಯಾಗಿ ನಾನು ಇಲ್ಲೊಂದು ಸತೀಶ್ ಕಿವಡಿ ಸರ್. ಕಿವಡಿ ನಿಮ್ಮ ಹೆಸರು? ಅದು ನನ್ನ ಹೆಸರು ಸರ್. ಅದೇ ರೀತಿಯಾಗಿ ನಾನು ಇಲ್ಲಿ ಏನ್ ಪದೇ ಪದೇ ಬರೆಯೋದೇನು ರಗಸದಗಳನ್ನು ಬರೆಯೋದು ಬೇಡ ಅಂತ ಬೋರ್ಡ್ ಅಲ್ಲಿ ಅವರಿಗೆ ಕಲರ್ಫುಲ್ ಆಗಿ ಮಾಡ್ಬಿಟ್ಟಿದ್ದೇನೆ ಸರ್. ರದಿಂದ ಈ ಫಸ್ಟ್ನೇ ಮೈಲಿಗೆಲ್ಲ ರದಿಂದ ಅವರಿಗೆ ರಗಸದ ಅವರಿಗೂ ಪ್ರತಿನಿತ್ಯ ಮಕ್ಕಳು ನೋಡಿ ಕಲಿಬಹುದು ಅಂತ. ಆಮೇಲೆ ಇದನ್ ಮಾಡಿದೆ ಸರ್, ಇದು ಸಂಖ್ಯೆಯ ಕಲ್ಪನೆ ಅಂತ. ಇಲ್ಲೇನಾಗುತ್ತೆ ಅಂತಂದ್ರೆ 0ರಿಂದ 99ರವರೆಗೂ ಸಂಖ್ಯೆಗಳನ್ನು ರೊಟೇಟ್ ಮಾಡ್ಕೊಂತ ಕಲಿಬಹುದು ಸರ್ ಇದು. ಅದೇ ರೀತಿಯಾಗಿ ಇದು 0ರಿಂದ 999ರವರೆಗೂ ಕೂಡ ಮಕ್ಕಳು ಕಲಿಕೆಯಲ್ಲಿ ಸ್ಥಾನ ಬೆಲೆ ಜೊತೆಗೆ ಕಲಿಕೆಯನ್ನು ಕೂಡ ನಾವು ಇದನ್ನ ಮಾಡ್ಕೊಂಡು ಗುಬ್ಬಿ ಗೂಡಿಂದ ಹಾಕಿದಿರಿ. ಇದು ಅಂದ್ರೆ ಸರ್ ಮಕ್ಕಳಿಗೆ ಏನು ಗುಬ್ಬಿ ಅಂದ್ರೆ ಗುಬ್ಬಿ ಹೇಗೆ ತನ್ನ ಗೂಡನ್ನ ಕಟ್ಕೊಡುತ್ತೆ ಅನ್ನೋದನ್ನ ನಾವು ಇದನ್ನ ಏನು ನೋಡಿ ಹೇಳೋದ್ರ ಮುಖಾಂತರ ಕಲಿಸಬಹುದ್ರಿ. ಸ್ವಲ್ಪ ನೀವು ಹೈಲೈಟ್ಸ್ ಅಷ್ಟೇ ಹೇಳ್ತಾ ಹೋಗಿ. ಇದು ದಿಕ್ಕುಗಳ ಬಗ್ಗೆ ಹೇಳ್ಕೊಡು ಸರ್. ಇದು ಪೂರ್ವ ದಿಕ್ಕು, ದಕ್ಷಿಣ ಅಂದ್ರೆ 8 ದಿಕ್ಕುಗಳ ಪರಿಚಯನ ಇದ್ರ ಮುಖಾಂತರ ನಾವು ಮಾಡಿಕೊಡ್ಬೋದು ಸರ್. ಈಗ ಮೂಡಣ, ಪಡುವಣ, ಪಡವಣ, ತೆಂಕಣ. ನಾನೀಗ ಪಶ್ಚಿಮ ಅಂದ್ರೆ ಈ ಕಡೆ ಇರುತ್ತೆ, ಪೂರ್ವ ಅಂದ್ರೆ ಆ ಕಡೆ, ದಕ್ಷಿಣ ಅಂದ್ರೆ ಈ ಕಡೆ, ಆಮೇಲೆ ಅದ್ರ ಸಂಬಂಧ ಪಡುವಣ, ಅದು ಆ ತರದ ಹೇಳ್ಕೊಡ್ಬೋದು. ಆಮೇಲೆ ಇಲ್ಲಿ ಏನ್ ಮಾಡ್ಬಿಟ್ಟಿದೆ ಸರ್, ಇಂಗ್ಲಿಷ್ ವೋವೆಲ್ಸ್, ಇದು ಇಂಗ್ಲಿಷ್ ಸೌಂಡ್ ಸಂಬಂಧಪಟ್ಟಂಗೆ ಮಾಡಿದೀನಿ ಸರ್ ನಾನೀಗ. ಇಂಗ್ಲಿಷ್ ಸೌಂಡ್ಸ್ ಅಂದ್ರೆ ಇದು ಡಿ ಇರುತ್ತಲ್ರಿ, ಇದು ಡ ಅನ್ನೋದು ಆಗುತ್ತೆ, ಇದು ಇ ಅನ್ನೋದು ಇ ಎ ಅನ್ನೋದು ಆಗುತ್ತೆ. ಈಗ ನಾವು ಉಚ್ಚಾರಣೆ ಮಾಡ್ತಾವಲ್ಲ ಸರ್, ಈಗ ಹೆಂಗ್ ಉಚ್ಚಾರಣೆ ಮಾಡ್ತಾವಂತ, ಇದು ನಾವು ಓದೋದು ಎಫ್ ಅನ್ನತ್ತವ್ರಿ, ಬಟ್ ಇದು ಫ ಅಕ್ಷರ, ಫ ಸೌಂಡ್ ಬರುತ್ತೆ ಸರ್. ಸೌಂಡ್ ಸಿಸ್ಟಮ್ಸ್ ಇದು ಜಿ ಇರುತ್ತಲ್ಲ, ಘ ಮತ್ತು ಝ ಬರುತ್ತೆ. ಇದು ಈ ತರ ನಾನು ಜೆಡ್ ವರೆಗೂ, ಎ ಇಂದ ಜೆಡ್ ವರೆಗೂ ಈ ತರ ಸರ್. ಈಗ ಈ ತರ ಆಮೇಲೆ ಏನ್ ಮಾಡಿದೆ ನಾನು, ಮಕ್ಕಳು ಮಾಡಿರುವಂತ ಎಲ್ಲಾ ಆಕ್ಟಿವಿಟೀಸ್ ಅನ್ನು ಹಾಕಿದ್ದೇನೆ. ಅವರೇ ಮಾಡಿದ್ದಾರೆ ಸರ್. ಇವೆಲ್ಲ ಮಕ್ಕಳು ಇಲ್ಲ ಸರ್, ಇವೆಲ್ಲ ಅಂದ್ರೆ ಮಕ್ಕಳು ಇದು ನಾನ್ ಮಾಡಿದ್ದೇನೆ, ಇದನ್ನ ಖುಷಿ ಆಗ್ತಾರೆ ಸರ್, ನೋಡ್ತಾರೆ. ಕಿರೀಟಗಳನ್ನು ಮಾಡಿದ್ದೇನೆ ಸರ್ ನಾನು, ಪ್ರತಿಯೊಂದು ಕಿರೀಟ. ಈ ಮಕ್ಕಳಿಗೆ ನಾನು ಯಾವ್ದೋ ಒಂದು ಮೈಲಿಗಳು ಫಾಸ್ಟ್ ಆಗಿ ಹೇಳುತ್ತಲ್ರಿ, ಆ ಮಗುವಿಗೆ ಒಂದು ಕಿರೀಟ ಹಾಕ್ಬಿಡ್ತಾರೆ. ಆ ಮಗು ಖುಷಿ ಆಗ್ಬಿಡುತ್ತೆ, ನಾನು ಕಲಿಕೆಯಲ್ಲಿ ಮುಂದಿದ್ದೇನೆ, ನಾನು ಇನ್ನೊಂದು ಮಗು ಕೂಡ ಏನ್ ಮಾಡ್ಬೋದು, ನಾನು ಕಿರೀಟ ಹಾಕಬಹುದು. ಏನ್ ಹೆಸರು ಕಂದ? ಏನ್ ಹೇಳ, ನಿನ್ನ ಹೆಸರು ಹೇಳು. ಎಷ್ಟನೇ ಕ್ಲಾಸ್? ಇದು ಯಾರು ಮಾಡಿದ್ದು ಕಿರೀಟ? ನಿಮ್ ಸರ್ ಮಾಡಿದ್ರಾ? ನೀನು ಮಾಡಿಲ್ಲ, ಇನ್ನು ಮಾಡಬೇಕು. ಕಿರೀಟ ಹಾಕಿದ್ರೆ ಖುಷಿ ಆಗುತ್ತಾ ನಿನಗೆ? ನೀನು ರಾಣಿ ಥರ. ವೆರಿ ಗುಡ್. ರೈಟ್. ಈ ಥರ ಎಲ್ಲ ಕಿರೀಟಗಳು ಮಾಡಿದಿರಿ, ತುಂಬ ಮಾಡಿದ್ದೀವಿ ಸರ್, ಭಾಳ ಆ ಕಡೆ. ಅದೇ ರೀತಿ ಸರ್ ನಾನೇನು ಮಾಡಿದೆ, ಮಕ್ಕಳಿಗೆ ಕಲಿಕೆ ಈಸಿ ಆಗಲಿ ಅಂತಂದು ಪ್ರತಿಯೊಂದು ವರ್ಡ್ ಸಂಬಂಧ ಒಂದು ಟಿವಿ ಮಾಡಿದೆ ಸರ್. ನಾನು ಟಿವಿ ರೊಟೇಟ್ ಮಾಡಿದ್ರೆ ರೊಟೇಟ್ ಆಗುತ್ತೆ ಸರ್. ಈ ತರ ಇದರಲ್ಲಿ ಅಕ್ಷರದಿಂದ ಹಿಡಿದು ABCD ಆಮೇಲೆ ಎಲ್ಲ 1 2 3 ಎಲ್ಲದನ್ನು ಕೂಡ ರೊಟೇಟ್ ಆಗುತ್ತೆ ಸರ್. ರೊಟೇಟ್ ಮಾಡ್ಬೋದ್ರಿ. ಅದೇ ರೀತಿ ಒಂದು ಶಾಲೆಯದು ಒಂದೇನೋ ಒಂದು ಮಾಡೆಲ್. ಆಮೇಲೆ ಇದು ಮಗ್ಗಿದು ಸರ್, ಅದು ಮಗ್ಗಿ ಚಾರ್ಟ್. ಇದೇನಾಗುತ್ತೆ ಅಂದ್ರೆ ಸರ್, ಇದು ಮಕ್ಕಳಿಗೆ ಕಲಿಕೆ ಸುಲಭ ಆಗ್ಲಿ ಅಂತ ಈಗ 5 1 5
5 2s 10, 5 3s 15, 5 4s 20. ಈ ಥರ ನಾವು ಎಷ್ಟರ ಮಗ್ಗಿಯನ್ನು ಮಗು ಕೊಟ್ಟು ಈ ಥರ ಒಂದೊಂದು ಮಗ್ಗಿ ಅಂದ್ರೆ ರೊಟೇಷನ್ ಮಾಡ್ಬೋದು ಸರ್ ಇದನ್ನು. ಓಕೆ ಓಕೆ ರೊಟೇಷನ್ ಮಾಡಿದ್ರೆ ಚಟುವಟಿಕೆ ಆಧಾರಿತ ಚಟುವಟಿಕೆ ಆಗುತ್ತೆ. ಈಗ 6 ಮಗ್ಗೆ ಬರುತ್ತೆ ಸರ್ ಇದು, 2 ಮಗ್ಗೆ ಬರುತ್ತೆ, 3 ಮಗ್ಗೆ ಬರುತ್ತೆ ಸರ್ ಇದು. ಆಡಿಕೆಂತ ಹೇಳ್ಬೋದು. ಮತ್ತೆ ಇದನ್ನು ವಾಲ್ಕೋನ್ ಅಂತ ಮಾಡಿ ಸರ್ ಇದು. ಈಗೇನು ಮಾಡಲ್ ಸರ್ ಇದು. ಇದು ರಾತ್ರಿ ಮತ್ತು ಹಗಲಿಗೆ ಸಂಬಂಧಪಟ್ಟದ್ದು ಮಾಡಿ ಸರ್ ಇದು. ಈಗ ರಾತ್ರಿ ಅಂದ್ರೆ ಈಗ ಮೂನ್ ಇರುತ್ತೆ, ಆದ್ರೆ ಕತ್ಲ ಹೆಂಗಾಗುತ್ತೆ ರಾತ್ರಿ, ಆ ಥರ ಸಂಬಂಧಪಟ್ಟಂಗೆ ಇದು ಒಂದು ಚಾಟ್ ಮಾಡಿ ಸರ್ ಇದನ್ನ. ಆಮೇಲೆ ಇದು ಕೂಡ ಇದು ಏನಾಗುತ್ತೆ ಸಂಬಂಧಪಟ್ಟಂದ್ರೆ ಸರ್ ಇದು ಸರಿ ಸಂಖ್ಯೆಗಳು. ಮಕ್ಕಳಿಗೆ ಸರಿ ಸಂಖ್ಯೆ ಬೆಸ ಸಂಖ್ಯೆ ಕನ್ಫ್ಯೂಸ್ ಆಗ್ಬಾರ್ದಂತೆ ಸರಿ ಸಂಖ್ಯೆ ಅಷ್ಟೇ ಬರ್ದ್ಬಿಟ್ಟು ಸರ್ ನಾನು ಇಲ್ಲಿ ಬೆಸ ಸಂಖ್ಯೆ ಅಷ್ಟೇ ಬರ್ದ್ಬಿಟ್ಟು ಅವ್ರಿಗೆ ಐಡೆಂಟಿಫೈ ಮಾಡಕ್ಕಾಗತ್ತೆ. ಇದು ವರ್ಗಮೂಲ ಸಂಬಂಧಪಟ್ಟಂಗೆ ಮಾಡಿದ್ದೀನಿ ಸರ್ ಇದು. ಇದು ರೊಟೇಷನ್ ಆಗುತ್ತೆ ಸರ್ ಇದು. ಏನು ಈಗ 3 ವರ್ಗಮೂಲ ಕಮ್ಮಿ ಹಾಕ್ತಿದ್ದಾರೆ ಇದು 3 ವರ್ಗಮೂಲ 4 ವರ್ಗಮೂಲ ಎಲ್ಲ ಕಂಡಿದೆ. ಅದೇ ರೀತಿಯಾಗಿ ಮಕ್ಕಳಿಗೆ ಏನೆಲ್ಲ ಒಟ್ಟು ಚಾರ್ಟ್ಗಳು ಇದೆಲ್ಲ ಮಕ್ಕಳು ಮಾಡಿರೋದನ್ನ ಇವೆಲ್ಲ ಮಕ್ಕಳು ರಗಸದ ಅವೆಲ್ಲ ಸರ್ ಅವೆಲ್ಲ ರೀ. ಈ ತರ ಮಾಡಿದ್ರೆ ಮಕ್ಕಳಿಗೆ ಈ ಕಲಿಕೆಯಲ್ಲಿ ನಲಿಕಲಿ ಕೊಠಡಿ ನಲಿಕಲಿ ಚಟುವಟಿಕೆಗಳು ಇವೆಲ್ಲ ತುಂಬಾ ಚೆನ್ನಾಗಿದೆ ಸರ್. ಇವೆಲ್ಲ ಅವ್ನು ನಮ್ಮ ಕ್ಲಾಸ್ ಹುಡುಗಿ ಬಿಡಿಸ ಸತೀಶ್ ಸರ್, ನಿಮ್ ಚಿತ್ರ ಬಿಡಿಸಿದ್ದಾರೆ. ಚಿತ್ರ ಬಿಡಿಸಿದ್ದಾರೆ. ಮಕ್ಕಳ ಚಿತ್ರ ಬಿಡಿಸಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ. ಆಮೇಲೆ ಇವನ್ನೆಲ್ಲ ಇದಾವೆ ಸರ್, ಇವೆಲ್ಲ ಮಕ್ಕಳಿಗೆಲ್ಲ ನಾವು ಮತ್ತೆ ಇಲ್ಲಿ ಅದಾವ ಸರ್ ಇವೆಲ್ಲ. ಇವನ್ನೆಲ್ಲ ಮಕ್ಕಳಿಗೆಲ್ಲ ಯೂಸ್ ಮಾಡ್ಕೊಂಡು ಪ್ರತಿಯೊಂದು ಲೆಕ್ಕ ಆಗ್ಲಿ ಅಕ್ಷರ ಆಗ್ಲಿ ಪ್ರತಿಯೊಂದನ್ನು ಕೂಡ ನಾವು ಯೂಸ್ ಮಾಡ್ತೀವಿ ಸರ್. ಇವೆಲ್ಲ ಪ್ರಾಣಿ ಪಕ್ಷಿಗಳಿಗೆ ಸಂಬಂಧಪಟ್ಟಂಗೆ ಚಾರ್ಟು, ಮಗುವಿಗೆ ಎಲ್ಲ ಪ್ರಾಣಿಗಳು ಪಕ್ಷಿಗಳ ಈ ಪರಿಚಯ. ಶಾಲೆಯ ಹೆಡ್ ಮಾಸ್ಟರ್ ಇದ್ದಾರೆ ನಮ್ಮ ಜೊತೆ, ನಾಗೇಶ್ ಅವರು. ಇವರು ಮುಂಚೆ CRP ಆಗಿದ್ರು, ಬಹಳ ಚೆನ್ನಾಗಿ ಇಲ್ಲಿ ಎಲ್ಲ ಇದು ಮಾಡಿದ್ದಾರೆ. ಏನ್ ಹೇಳ್ತೀರಾ ಸರ್, ನಿಮ್ಮ ಶಿಕ್ಷಕರು ನಲಿಕಲಿ ತರಗತಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಸರ್. ಬಹಳ ಚೆನ್ನಾಗಿ ಮಕ್ಕಳ ಜೊತೆಗೆ ತೊಡಗಿಸಿಕೊಂಡು ಇವು ಪಾಠೋಪಕರಣಗಳನ್ನ ಅಲ್ಲಲ್ಲೇ ಮಾಡಿ ಅವರಿಗೆಲ್ಲ ಇದು ಮಾಡಿ ಚೆನ್ನಾಗಿ ಕಲಿಸ್ತಾ ಇದ್ದಾರೆ. ಹ್ಞೂ ಸರ್. ವೆರಿ ಗುಡ್ ವೆರಿ ಗುಡ್. ಆಗಲಿ ಸರ್, ಒಳ್ಳೇದು. ಅವನೊಬ್ಬನು ಚಾಕ್ ಪೀಸ್ ಕೊಡಿ ನೋಡೋಣ. ಬಾರೋ ಒಬ್ರು ಯಾರು 3ನೇ ಕ್ಲಾಸ್ ಯಾರು? ನಲಿಕಲಿ ಕೊಡಿ ಅವನಿಗೆ. ಅಲ್ಲಿ ಚಾಕ್ ಪೀಸ್ ಕೊಡಿ ಅವಳಿಗೆ. ಒಂದು ಬರೆಯಪ್ಪ ನೋಡೋಣ ಕಲಿಕೆ ಹೇಗೆ ಆಗಿದೆ, ಒಂದು ಚೆಕ್ ಮಾಡ್ತೀನಿ. ಕೊಡಿ ಕೊಡು ಅವಳಿಗೆ. ಖುಷಿ ಅಲ್ಲ ಖುಷಿ? ಚಾಕ್ ಪೀಸ್ ಇಲ್ವಾ? ನೋಡು. ಕೊಡು. ಬಾ ಕಂದ, ಬರೀ ಬಾರಮ್ಮ, ಬರೀ. ನನ್ನ ದೇಶ ಭಾರತ ಅಂತ ಬರೀರಿ. ನನ್ನ ದೇಶ ಬರೀ. ನನ್ನ ದೇಶ ಭಾರತ. ಬರೀ ನೀಟ ಬರೀ. ನನ್ನ ದೇಶ. ನನ್ನ ದೇಶ ನಿಧಾನ ಮೇಲೆ ಬರೀರಿ. ನನ್ನ ದೇಶ ಭಾರತ. ಸ್ವಲ್ಪ ಬಿಟ್ಬಿಟ್ಟು ಬರೀ. ಬರಲ್ಲ ಭಾರತ. ಓಕೆ. ನಿಮ್ಮ ಊರ ಹೆಸರು ಬರ್ರಿ ಕಂದ. ಬಿದಿರ್ಕೆರೆ ಗೊಲ್ಲಟ್ಟಿ ಅಂತ ಬರೀ. ಆ ಕಡೆ ಬರ್ರಿ, ಈ ಕಡೆ ಬರ್ರಿ. ಬರ್ರಿ. ನಿಮ್ಮ ಊರ ಹೆಸರು ಬರ್ರಿ. ಭಾರತ. ಸ್ವಲ್ಪ ಇವರಿಗೆ ಒಂಚೂರು ವ್ಯಾಕರಣ ಇಲ್ಲಿ ಒಂದು ಸ್ವಲ್ಪ ದೇಶ ಅನ್ನೋದು ಬರಬೇಕು. ಇವ್ರಿಗೂ ಕೂಡ ಅಷ್ಟೇ ಇಲ್ಲಿ ಬಾ ಇಳೆ ಬರಬೇಕು. ಇದನ್ನು ಸ್ವಲ್ಪ ಅವ್ರಿಗೆ ಕಾಗುಣಿತವನ್ನು ಸ್ವಲ್ಪ ನೀಟಾಗಿ ಅಪ್ಡೇಟ್ ಮಾಡಿಸಿ ಇನ್ನೂ ಚೆನ್ನಾಗಾಗುತ್ತೆ. ಇಲಾಖೆ ಪರವಾಗಿ ನಿಮಗೆ ಅಭಿನಂದನೆಗಳು. ತುಂಬ ಚೆನ್ನಾಗಿ ಮಾಡ್ತಾ ಇದ್ದೀರಿ. ಮಕ್ಕಳ ಕಲಿಕೆ ಇನ್ನೂ ಉತ್ತಮ ಆಗಲಿ ಅಂಥೇಳಿ ನಾನು ಸಲಹೆ ಕೊಡ್ತೀನಿ.